ದತ್ತಾತ್ರೇಯಾಯ ನಮಃ. ಓಂ ಐಂ ಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ. ಎಲ್ಲ ಧರ್ಮಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ಇವತ್ತಿನ ದಿನ ಫಾಲ್ಗುಣ ಶುದ್ಧ ಪೌರ್ಣಮಿ, ಕದರಿ ಹುಣ್ಣಿಮೆ ಅಂತ ಕೂಡ ಕರೀತಾರೆ. ಎಷ್ಟೋ ನರಸಿಂಹಸ್ವಾಮಿ ಕ್ಷೇತ್ರಗಳಲ್ಲಿ ಇವತ್ತು ರಥೋತ್ಸವ ಕೂಡ ಆಚರಣೆ ಆಗ್ತಾ ಇತ್ತು. ಕಾರಣಾಂತರ ಈ ಗ್ರಹಣದ ಪ್ರಯುಕ್ತವಾಗಿ ಹಲವಾರು ಕ್ಷೇತ್ರಗಳು ನಿನ್ನೆ ಮಾಡಿದರೆ, ಇನ್ನು ಕೆಲವು ಕ್ಷೇತ್ರಗಳಲ್ಲಿ ನಾಳೆ ಮಾಡ್ತಾರೆ. ಗ್ರಹಣದ ವಿಚಾರ ಇವತ್ತು ತಿಳಿಸ್ಕೊಡ್ಬೇಕಾಗಿದೆ. ಕರ್ನಾಟಕದಲ್ಲಿ ಬರೀ 25 ನಿಮಿಷಗಳು ಮಾತ್ರ ಗೋಚರವಾಗುತ್ತೆ. 6:20ರಿಂದ 6:47 ಸಂಧ್ಯಾಕಾಲದವರೆಗೆ ಮಾತ್ರ ಗೋಚರ ಆಗುತ್ತೆ ಅಂತ ಹೇಳ್ತಾರೆ. ಆದರೆ ಗ್ರಹಣದ ವೇಧೆ ಅಂತ ಹೇಳ್ತಾರೆ. ಭಾರತದಲ್ಲಿ 3 ಗಂಟೆ 13 ನಿಮಿಷದಿಂದ 6 ಗಂಟೆ 47 ನಿಮಿಷದವರೆಗೂ ಕೂಡ ಭಾರತ ದೇಶದಲ್ಲಿ ಕೂಡ ಕಾಣಿಸೋದ್ರಿಂದ ಈ ಗ್ರಹಣ ಆಚರಣೆಯನ್ನು 3:13ರಿಂದ 6:47ರವರೆಗೆ ಆಚರಣೆ ಮಾಡಬೇಕು ಅಂತ ಹೇಳಿ ಕೆಲವರ ಸಮ್ಮತ. ಇನ್ನು ಕೆಲವರು 6:20ರಿಂದ 6:50ರವರೆಗೂ ಮಾಡಿದ್ರೆ ಸಾಕು ಅಂತ ಕೆಲವರು ಹೇಳ್ತಾರೆ. ಆದರೆ ನಮ್ಮ ವಿಚಾರದಲ್ಲಿ ತಗೊಂಡ್ರೆ ನಾವು ಇವತ್ತು ಗ್ರಹಣದ ಸಮಯ ಅಂತ ತೀರ್ಮಾನ ಮಾಡಿಕೊಂಡು 12 ಗಂಟೆ ಒಳಗಾಗಿ ಅನ್ನ ತಿನ್ನಲೇಬಾರ್ದು ಅಂತ ಹೇಳ್ತಾರೆ. ಸೂರ್ಯೋದಯಕ್ಕೆ ಮುಂಚೆ ಅನ್ನ ತಿನ್ನಬೇಕು ಅಂತ. ಚಂದ್ರಗ್ರಹಣ ಇದ್ದರೆ 9 ಗಂಟೆಗಳ ಮುಂಚೆ ನಾವು ನಮ್ಮ ಹೊಟ್ಟೆಯಲ್ಲಿ ಏನಾದರೂ ಇರಬೇಕು. ಅದಾದಮೇಲೆ ಹೊಟ್ಟೆಗೇನು ಸ್ವೀಕಾರ ಮಾಡಬಾರ್ದು ಅಂತ ಶಾಸ್ತ್ರವಾಕ್ಯ. ಸೂರ್ಯಗ್ರಹಣ ಆದರೆ 12 ಗಂಟೆಗಳ ಮುಂಚಿತವಾಗಿರಬೇಕು ಅಂತ. ಹಾಗಾಗಿ 9 ಗಂಟೆ ಒಳಗಡೆ ಊಟ ಮಾಡಿಬಿಡಬೇಕು ಅಂತ ಹೇಳ್ತಾರೆ. ಊಟ ಅಂದರೆ ಅನ್ನ ಅಲ್ಲ, ಅನ್ನ ಬಿಟ್ಟು ಉಪ್ಪಿಟ್ಟು, ಅವಲಕ್ಕಿ, ಪೂರಿ, ಚಪಾತಿ ಈ ಥರ ಪದಾರ್ಥಗಳನ್ನು ತಿನ್ನಬಹುದು ಅಂತ ಹೇಳ್ತಾರೆ. ಅದರಿಂದ 3:13ರಿಂದ ಗ್ರಹಣ ಪ್ರಾರಂಭ ಆಗ್ತಾ ಇದೆ. ಯಾರ್ಯಾರು ಪಾಪ ಎಲ್ಲ ಕೆಲಸಕ್ಕೆ ಹೋಗಲೇಬೇಕು, ಕೆಲಸಕ್ಕೆ ಗ್ರಹಣ ಅಂತ ಯಾರೂ ರಜೆ ಕೊಡೋದಿಲ್ಲ. 12 ಗಂಟೆ ಒಳಗಾಗಿ ಹೊಟ್ಟೆ ತುಂಬ ನಿಮಗೇನು ತಿನ್ನಬೇಕು ಅನಿಸುತ್ತೋ ಅದನ್ನು ತಿನ್ಬಿಡಿ. 3 ಗಂಟೆಯಿಂದ 6:45 ಗಂಟೆವರೆಗೂ ಕೂಡ ನೀವು ಎಲ್ಲಿ ಕೆಲಸದಲ್ಲಿ ಇರ್ತೀರೋ ಅಲ್ಲೇ ಒಳಗಡೆ ಇದ್ಕೊಳ್ಳಿ. ಮನೆಯಲ್ಲಿರೋರೆಲ್ಲ ಮನೆಯಲ್ಲಿ ಈಗಲೇ ಒಂದು ದೀಪವನ್ನು ಹಚ್ಚಿಡಿ. ಒಂದು ದೊಡ್ಡ ಪಾತ್ರೆಯನ್ನು ತಗೊಂಡು ಎಳ್ಳೆಣ್ಣೆ ಅಥವಾ ತುಪ್ಪದಿಂದ ದೀಪವನ್ನು ಹಚ್ಚಿಟ್ಟು ಮನೆಯಲ್ಲಿ ಎಲ್ಲ ಕಡೆ ನಿಮಗೆ ದರ್ಭೆ ಸಿಕ್ಕಿದ್ರೆ, ದರ್ಭೆ ಅನ್ನೋದನ್ನು ಕೇಳಿ ಗ್ರಂಥಿಗೆ ಅಂಗಡಿಯಲ್ಲಿ ಕೊಡ್ತಾರೆ, ದರ್ಭೆಯನ್ನು ಹಾಕಿ. ಹಾಗಿಲ್ಲ ಅಂತಂದರೆ ತುಳಸಿ ದಳವನ್ನು ಎಲ್ಲ ಕಡೆ ದೇವರ ಕೋಣೆಯಲ್ಲಿ, ಮಲಗೋ ಕೋಣೆಯಲ್ಲಿ, ಅಡುಗೆ ಮನೆಯಲ್ಲಿ ಎಲ್ಲ ಕಡೆ ಒಂದೊಂದು ತುಳಸಿ ದಳವನ್ನು ಹಾಕಿ ಆನಂತರ ನಿಮ್ಮ ಕೆಲಸ ಕಾರ್ಯಗಳಿಗೆ ತೆರಳಿ. 3 ಗಂಟೆಯಿಂದ 6:50ರವರೆಗೂ ಕೂಡ ನೀವು ಎಲ್ಲೂ ಹೊರಗಡೆ ಬರೋಕ್ಕೆ ಹೋಗಬೇಡಿ. ಕೆಲಸ ಮುಗಿದಿದ್ರೂ ಕೂಡ ಕೆಲಸದ ಜಾಗದಲ್ಲೇ ಇದ್ಕೊಳ್ಳಿ. ನನಗೇನಾಗಲ್ಲ, ನಾನು ಬರ್ತೀನಿ ಅಂದರೆ ಅದು ನಿಮ್ಮ ಇಷ್ಟ. ಆಚರಣೆ ಶಾಸ್ತ್ರೋಕ್ತವಾಗಿ ಏನು ಆಚರಣೆ ಮಾಡಬೇಕೋ ಅದನ್ನು ನಾನು ಹೇಳಿಕೊಡ್ತಾ ಇದ್ದೀನಿ. ಮನೆಯಲ್ಲಿರೋರು ಪ್ರತಿಯೊಬ್ಬರೂ ಕೂಡ 3:15 ಗಂಟೆಗೆ ಮುಂಚಿತವಾಗಿ ಸ್ನಾನವನ್ನು ಮಾಡೋದಕ್ಕೆ ಪ್ರಯತ್ನ ಮಾಡಿ. ಸ್ನಾನ ಮಾಡಿ ನಾನು ಹೇಳ್ಕೊಟ್ಟಿದ್ದೀನಿ ಮಂತ್ರ, ಓಂ ತುಂ ದುರ್ಗಾಯೈ ನಮಃ ಅನ್ನೋದು ಪರಮಶ್ರೇಷ್ಠವಾಗಿರ್ತಕ್ಕಂತಹ ಮಂತ್ರ. ಇಲ್ಲ ದತ್ತನ ಮಂತ್ರವೋ, ಲಲಿತಾ ಸಹಸ್ರನಾಮ, ವಿಷ್ಣು ಸಹಸ್ರನಾಮ, ಶಿವ ಸಹಸ್ರನಾಮ, ಈ ರೀತಿಯಾದ ಸಹಸ್ರನಾಮಗಳ ಪಠನೆಯನ್ನು ಮಾಡಿಕೊಂಡು 6:47 ಕಳೆದ ನಂತರ ಮತ್ತೆ ಸ್ನಾನ ಮಾಡಿ ಉಪ್ಪು ಅರಿಶಿಣವನ್ನು ನೀರಿಗೆ ಹಾಕಿ ಮನೆಯೆಲ್ಲ ಸಾರಿಸೋದಕ್ಕೆ ಪ್ರಯತ್ನ ಮಾಡಿ. ನಮ್ಮ ಕೈಲಿ ಆಗ್ತಾ ಇಲ್ಲ ಅಂದರೆ ಪ್ರೋಕ್ಷಣೆ ಮಾಡಿ ದೇವರ ಕೋಣೆಯನ್ನು ಶುದ್ಧಿ ಮಾಡಿ ಆ ಇಟ್ಟಿರೋ ದೀಪವನ್ನು ತೆಗೆದು ದೇವರಿಗೆ ಒಂದು ಹಾಲು ಹಣ್ಣು ನೈವೇದ್ಯ ಮಾಡಿ ಕರ್ಪೂರ ಹಚ್ಚಿ ಆನಂತರ ನಿಮ್ಮ ಆಹಾರಗಳನ್ನು ಸ್ವೀಕಾರ ಮಾಡಿ. ಯಾರು ಯಾವುದೇ ವಿಧವಾದ ಗಾಬರಿಗೆ ಒಳಗಾಗಬೇಡಿ. ಗ್ರಹಣ ಬಂದ್ಬಿಟ್ಟಿದೆ ಅಂತ ಭಯ ಪಡಬೇಡಿ. ಭಯ ಅನ್ನೋದು ಬೇಡ, ಆದರೆ ಭಕ್ತಿ ಶ್ರದ್ಧೆ ಅನ್ನೋದಿರಲಿ. ಆ ಭಕ್ತಿ ಶ್ರದ್ಧೆಯಿಂದ ಭಗವಂತನನ್ನು ಪ್ರಾರ್ಥನೆ ಮಾಡಿದ್ರೆ ನಮಗೆ ಕಣ್ಣಿಗೆ ಕಾಣುವಂತಹ ಪ್ರತ್ಯಕ್ಷ ದೈವ
ಸೂರ್ಯ ಮತ್ತು ಚಂದ್ರರು. ಅವರಿಗೆ ಗ್ರಹಣ ಬಂದಾಗ ನಮ್ಮ ಕಷ್ಟ ಕಾಲದಲ್ಲಿ ನಾವು ಹೇಗೆ ಭಗವಂತನನ್ನು ಪ್ರಾರ್ಥನೆ ಮಾಡ್ತೀವೋ ಹಾಗೆ ಭಗವಂತನಿಗೆ ಗ್ರಹಣ ಬಂದಾಗ ಭಗವಂತನನ್ನೇ ಮತ್ತೆ ಪ್ರಾರ್ಥನೆ ಮಾಡಿ, ಅಪ್ಪ ನಿನಗೆ ಅಂಟಿರೋಂತಹ ಗ್ರಹಣ ಸಮಯದಲ್ಲಿ ಅನೇಕ ವಿಧವಾದ ಏನು ಬಾಧೆಗಳು ನಮಗೆ ಆಗುತ್ತೋ ಆ ಬಾಧೆಗಳನ್ನೆಲ್ಲ ನಿವಾರಣೆ ಮಾಡೋದಕ್ಕೆ ನಿನ್ನನ್ನು ಮೊರೆ ಹೋಗ್ತಿದ್ದೀವಿ ಅಂತ ಹೇಳಿ ಪ್ರಾರ್ಥನೆ ಮಾಡುವಂತಹ ಸಮಯ. ಯಾರಿಗಾದರೂ ಮಂತ್ರೋಪದೇಶ ಆಗಿದ್ದರೆ ಆ ಮಂತ್ರವನ್ನು ಮತ್ತೆ ಮತ್ತೆ ಜಪ ಮಾಡೋದ್ರಿಂದ ಆ ಮಂತ್ರ ಸಿದ್ಧಿಯಾಗುತ್ತೆ ಗ್ರಹಣ ಕಾಲದಲ್ಲಿ ಅಂತ ಹೇಳ್ತಾರೆ. ಅದರಿಂದ ಎಲ್ಲರೂ ಶ್ರದ್ಧೆಯಿಂದ ನಮ್ಮ ಹಿರಿಯರು ಮಾಡಿಕೊಟ್ಟಿರುವಂತಹ ಕಾರ್ಯಕ್ರಮವನ್ನು ಆಚರಣೆ ಮಾಡಿ ಭಯ ಪಡಬೇಡಿ, ಭಯದ ಬದಲು ಭಕ್ತಿಯಿಂದ ಭಗವಂತನನ್ನು ಪ್ರಾರ್ಥನೆ ಮಾಡಿ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ. ಓಂ ಶಾಂತಿ ಶಾಂತಿ ಶಾಂತಿ. ಸದ್ಗುರು ದಿವ್ಯಚರಣಾರವಿಂದಾರ್ಪಣಮಸ್ತು.